ನೆಕ್ಸ್ಟ್ ಪುಳಿಯೋಗರೆ ಫುಲ್ಲು ಕಡಲೆ ಬೀಜ ಗಿಡ್ಲೆ ಬೀಜ ಎಲ್ಲ ಹಾಕ್ಬಿಟ್ಟು ಮಸ್ತಾಗಿ ಕೊಟ್ಟಿದ್ದಾರೆ. ಸೊ ಏನು ಅಂತಂದರೆ ಇದು ಏನೋ ಹೊತ್ತು ಶಾವಿಗೆ, ಓಕೆನಾ? ಈ ಥರ ವರ್ಕ್ ಮಾಡ. ಮಕ್ಕಳಿಗೆ ನೂಡಲ್ಸು ಅನ್ಹೆಲ್ತಿ ತಿನ್ಸ್ಬಾರ್ದು ಅಂತಾರಲ್ವಾ, ಸೊ ಒಂದ್ಸತಿ ಇದು ತಿನ್ನಿಸಿ ಶಾವಿಗೆನ, ಸಕ್ಕತ್ತಾಗಿದೆ. ಅದೇ ಥರ ಇದೆ ಶಾವಿಗೆ ದೋಸೆ ನೋಡೋಕ್ಕೆ ನೀಟಾಗಿದೆ, ಚೆನ್ನಾಗಿದೆ. ನೋಡಿದ್ರೆ ತಿನ್ನಬೇಕು ಅನ್ಸೈತೆ, ತಿನ್ಬೋಣ. ಫಸ್ಟು ಮಸಾಲೆ ದೋಸೆ ಸೆಂಟ್ರಿಗೆ ಕೈ ಹಾಕಬೇಕು ಫಸ್ಟು ಯಾವಾಗಲೂ. ಸೊ ಆಮೇಲೆ ನೀಟಾಗೆ ಚಟ್ನಿ ಡಿಪ್ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯದಲ್ಲಿ ಈರುಳ್ಳಿ ಇಲ್ವಲ್ಲ, ಸೊ ಅದಕ್ಕೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾಯಿದೆ, ಮಾಡ್ಬೋದು. ಓಕೆ, ನನ್ನ ಮಸಾಲೆ ದೋಸೆ ಫ್ಯಾನ್ ಆಗ್ಬಿಟ್ಟು ಈರುಳ್ಳಿ ಇಲ್ಲ ರೀತಿ ಒಂಥರ ಇದೆ. ಮಸಾಲೆ ದೋಸೆ ಪಲ್ಯನೇ ಒಂಥರ ಇದೆ, ಡಿಫ್ರೆಂಟ್ ಫೀಲ್ ಕೊಡ್ತದೆ. ಇದು ಸೋರೆಕಾಯಿ ಇಡ್ಲಿ. ಸೊ ಟ್ರೈ ಮಾಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ಸ್ಪೂನ್ ಎಲ್ಲ ಬೇಡ, ಹಂಗೆ ಟ್ರೈ ಮಾಡೋಣ ಇರಿ. ಇದು ಸೋರೆಕಾಯಿದು, ಸೋರೆಕಾಯಿ ಎಲ್ಲ ಹಾಕಿದ್ದಾರೆ ನೀಟಾಗಿ, ನೋಡ್ಬೋದು. ಸರಿನಾ? ಡಿಫ್ರೆಂಟ್ ಆಗಿದೆ. ನಾನಂತೂ ತಿಂದಿಲ್ಲ ಫಸ್ಟ್ ಬೇರೆದು ಸೋರೆಕಾಯಿ ಇಡ್ಲಿ. ಕೊಬ್ಬರಿ ಜೀರಿಗೆ ಬಿಡೋಕ್ಕೆ ಮನಸ್ಸು ಆಗ್ತಿಲ್ಲ, ಸರಿನಾ? ಆಮೇಲೆ ಸೋರೆಕಾಯಿ ಇಡ್ಲಿ ಮಸ್ಟ್ ಟ್ರೈ ಎರಡು, ಮತ್ತು ಉದ್ದಿನ ಕಾಳ್ದು ಕಡುಬು ಥರ ಇದೆ ಅದು. ಅದರದ್ದು ಹೈಗ್ರೀವ ಹಾಲ್ಬಾಯಿ ಸಿಗುತ್ತೆ, ಮತ್ತು ಬೇರೆ ಬೇರೆ ಥರ ಸಾತ್ವಿಕಾರ ನೀವು ಯಾವ್ದು ಕೇಳ್ತೀರೋ ಅದು ಸಿಗುತ್ತೆ. ಮತ್ತು ಶಾವಿಗೆಲೇನೆ ಪುಳಿಯೋಗರೆ, ಚಿತ್ರಾನ್ನ ಮತ್ತು ಗಸಗಸೆ ಪಾಯಸ, ಸೊ ಈ ಥರದ್ದೆಲ್ಲ ಕಾಂಬಿನೇಷನ್ಸ್ ಕೊಡ್ತಾರೆ. ಮತ್ತು ತುಂಬ ಫ್ರೆಶ್ಶಾಗಿ ಮಾಡ್ತಾರೆ. ಫ್ರೆಶ್ಶಾಗಿ ಏನಂದರೆ ಈಗ ನೀವು ಆರ್ಡ್ರ್ ಕೊಟ್ಟರೆ ಇವಾಗ ರೆಡಿ ಆಗುತ್ತೆ. ತುಂಬ ಚಿಕ್ಕ ಮಿಷನರಿದೆ, ನಿಮ್ಮ ವಿಡಿಯೋದಲ್ಲಿ ಹಾಕಿ ನೋಡಿ ಒಂದ್ಸತಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಒಂದ್ಸತಿ ಟ್ರೈ ಮಾಡಿ ಬನ್ನಿ. ಜೆ ಪಿ ನಗರ RB ಲೇಔಟ್ ಮೇನ್ ರೋಡು ಅರ್ಕೆರೆ ಹತ್ರ ಕೇಶವ್ಸ್ ಕಿಚನ್ ಅಂತ. ಸೊ ಅದು ಒಂಥರ ಕೇಶವ್ಸ್ ಕಿಚನೇ ಇಷ್ಟ ಆಗಿದೆ. ನನ್ನ ಹೆಸರು ಕೇಶವ್ ಅಲ್ವಾ, ಸೊ ಅದಕ್ಕೆ. ಸೊ ಟ್ರೈ ಮಾಡಿ ಒಂದ್ಸತಿ ಬಂದು, ಸರಿನಾ? ಇದಾಗಿತ್ತು ಇವತ್ತಿನ ವೀಡಿಯೋ ಗುರುಗಳೇ. ನೋಡಿ ಬನ್ನಿ. ಮತ್ತು ಪ್ರೈಸಸ್ಸು ಅಷ್ಟೇ ಒಂದು ರೀಸನಬಲ್ ಆಗಿದೆ. ಒಂದು ಕ್ವಾಲಿಟಿ ಫುಡ್ ಕೊಡ್ತಾಯಿದ್ದಾರೆ ಅಂತಂದರೆ ಅದು ಆ ಪ್ರೈಸ್ನ ಇಡಬೇಕೇ ಆಗುತ್ತೆ. ಸೊ ಬನ್ನಿ ಒಂದ್ಸತಿ ಟ್ರೈ ಮಾಡಿ. ನನ್ನ ಕೇಳಿದ್ರೆ ಪುಳಿಯೋಗರೆ, ಒತ್ತು ಶಾವಿಗೆ ಪುಳಿಯೋಗರೆ ಆರಾನು, ಒತ್ತು ಶಾವಿಗೆ ಪುಳಿಯೋಗರೆ ಮಾತ್ರ ನೆಕ್ಸ್ಟ್ ಲೆವೆಲ್, ಲಾಸ್ಟ್ ಬೈಟು. ಮಕ್ಕಳಿಗೆ ನೂಡಲ್ಸ್ ಅಂತ ತಿನ್ಬಿಡ್ಬೋದು ಆರಾಮಾಗೆ.